ಅದ್ರ ಜೊತೆಗೆ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದಾರೆ ನಿಮ್ಮ ಮಕ್ಕಳದು ಅಂದ್ರೆ ತುಂಬ ಜನ ಎಜುಕೇಷನ್ ಸ್ಟೂಡೆಂಟ್ ಎಲ್ಲ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಚಾನಲ್ ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಅಂಥವ್ರು ಏನಾದ್ರು ಎಜುಕೇಷನ್ ಇದ್ದವ್ರು ಮಾಡೋತಾ ಇದ್ದಾರೆ ಅವರು ಕೂಡ ಮಾಡಿ ಅಂತೇಳಿ ಏನು ಪ್ರಾಬ್ಲಮ್ ಇಲ್ಲ. ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಿ. ಯಾರಾದರೂ ಪೇರೆಂಟ್ಸ್ ನೋಡ್ತಾರೆ ತಂದೆ ತಾಯಿ ಅವರು ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದ್ರೆ ನಮಗೆ ಅವಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅನ್ನೋದು ಏನಿಲ್ಲ. ಅವಾಗ ಯೂಟ್ಯೂಬ್ನಲ್ಲಿ ಜರ್ನಿ ಯಾವ ರೀತಿ ಅಂದರೆ ಒಂದು ಮುಳ್ಳಿನ ಮೇಲೆ ನಡೆದಂಗೆ ನೋಡಿ ಯೂಟ್ಯೂಬ್ನಲ್ಲಿ ಜರ್ನಿ ಅಂದರೆ. ಯಾಕಂದ್ರೆ ನೀವು ಓದ್ತಾ ಎಷ್ಟು ಮುಳುಗಳು ಚುಚ್ಚಕ್ಕೆ ಬರ್ತಾರೆ ನಿಮಗೆ ಗೊತ್ತಾ? ಬೆಳೆ ನೀವು ಹಂಗೆ ಆ ಚುಚ್ಚು ಮುಳ್ಳಿಗೆಲ್ಲ ನೀವು ತಲೆ ಕೆಡ್ಸೋಂಗಿಲ್ಲ, ಹಂಗೆ ಹೋಗ್ಬೇಕು ನೀವು. ಯಾರೆಲ್ಲ ನಮ್ಮೊಂದು ಯೂಟ್ಯೂಬರ್ಸ್ ನಾನು ಒಂದು ಒಳ್ಳೆ ಯೂಟ್ಯೂಬರ್ಸ್ ಆಗಿ ಬೆಳಿಬೇಕಂತ ಆಸೆ ಇಟ್ಕೊಂಡು ಕನಸು ಕಟ್ಕೊಂಡು ಯೂಟ್ಯೂಬ್ನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ಆಲ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ನಮ್ಮೊಂದು ಯೂಟ್ಯೂಬರ್ಸ್, ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೊಂದು ಕನಸು, ನಾನು ಕೂಡ ಒಬ್ಬ ಒಳ್ಳೆ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಒಬ್ಬ ಒಳ್ಳೆ ಯೂಟ್ಯೂಬರ್ಸ್ಗೆ ಒಂದು ಹೆಸರು ಬೆಳೆಸ್ಬೇಕು, ಹೆಸರಿಗಿಂತ ಹೆಚ್ಚು ನಾನು ಕೂಡ ಜನರ ಪ್ರೀತಿ ಕದಿಬೇಕು ಅಂತ ತುಂಬ ಜನರ ಎಲ್ಲರದೊಂದು ಆಸೆ. ನಾನು ಕೂಡ ಒಬ್ಬ ಒಳ್ಳೆ ಯೂಟ್ಯೂಬರ್ಸ್ ಆಗಬೇಕು ಅಂತ ತುಂಬ ಜನರ ಒಂದು ಕನಸಾಗಿರುತ್ತೆ. ಅದರಲ್ಲಿ ತುಂಬ ಜನ ನಮ್ಮೊಂದು ಕೆಲವೊಂದಷ್ಟು ಬ್ರದರ್ಸ್ ಅಂದರೆ ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಇದೆ. ಇನ್ನು ಕೆಲವೊಂದಷ್ಟು ಬ್ರದರ್ಸ್ ಎಲ್ಲರೂ ಕೂಡ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ನಾನು ನನ್ನ ಲೈಫ್ ಸೆಟ್ ಮಾಡ್ಕೋಬೇಕಂತ ಅವರು ಕೂಡ ಒಂದು ಕನಸಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಎಲ್ಲರದ್ದು ಒಂದೊಂದು ಕನಸು, ಎಲ್ಲರದ್ದು ಒಂದೊಂದು ಡ್ರೀಮ್ ಆಗಿರುತ್ತೆ. ಅದರಲ್ಲಿ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ನಾನು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ 1 ಲಕ್ಷ 2 ಲಕ್ಷ ಅಂದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಕೂಡ ಯೂಟ್ಯೂಬ್ನಲ್ಲಿ ದುಡಿಬೇಕು, ನಾನು ಯೂಟ್ಯೂಬ್ದಾಗ ಫಸ್ಟ್ ಪೇಮೆಂಟ್ ತೊಗೋಬೇಕಂತ ಎಲ್ಲರದೊಂದು ಕನಸಾಗಿರುತ್ತೆ. ಆದರೆ ಬಟ್ ಆ ಕನಸು ಆಗಬೇಕಾದ್ರೆ ತುಂಬ ಜನ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗೆ ಏನಾಗ್ತಾಯಿದೆ ಅಂದರೆ ಈಗಿನ ದಿನದಲ್ಲಿ ಪ್ರಾಬ್ಲಮ್ಮು, ಅವರೊಂದು ಯೂಟ್ಯೂಬ್ನಲ್ಲಿ ಅವ್ರು ತಕ್ಕಂತೆ ಅವ್ರಿಗೆ ವ್ಯೂಸ್ ಬರ್ತಾ ಇರಲ್ಲ. ಅಂದರೆ ಸ್ಟಾರ್ಟಿಂಗ್ ಎಲ್ಲ ನ್ಯೂ ಯೂಟ್ಯೂಬರ್ಸ್ ವ್ಯೂಸ್ ಬರ್ತಾ ಇರಲ್ಲ. ಅದು ವ್ಯೂಸ್ ಬರೋಲ್ಲ ಕಾರಣಕ್ಕೋಸ್ಕರ ಏನಾಗ್ತಾಯಿದೆ, ಎಲ್ಲ ಯೂಟ್ಯೂಬರ್ಸ್ಗೊಂದು ಡಿಮೋಟಿವೇಶನ್ ಆಗ್ತಾಯಿದೆ. ಡಿಮೋಟಿವೇಶನ್ ಅಂದರೆ ತುಂಬ ಮೋಟಿವೇಶನ್ ಒಂದು ಬೇಜಾರಾಗ್ತಿದೆ. ಯಾಕಂದ್ರೆ ನಾನು ಯೂಟ್ಯೂಬ್ನಲ್ಲಿ ಅಷ್ಟು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನ್ನೊಂದು ಯೂಟ್ಯೂಬ್ಸ್ಗೆ ಸರಿಯಾಗಿ ವ್ಯೂಸ್ ಬರ್ತಾರೆ ಅಂತ ತುಂಬ ಜನ ಎಲ್ಲ ನಮ್ಮ ಯೂಟ್ಯೂಬರ್ಸ್ ಒಂದು ಮೋಟಿವೇಶನ್ ಸಿಗಲ್ಲ ಅವರಿಗೆ. ತುಂಬ ಬೇಜಾರಾಗಿ ಯೂಟ್ಯೂಬ್ ಬಿಡಬೇಕು ಅಂತ ತುಂಬ ಜನ ಅಂತ ಇರ್ತಾರೆ. ಎಲ್ಲರಿಗೆ ನಾನು ಈ ಒಂದು ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಆಗಬೇಕಂತ ಕನಸು ಕಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ನಿಮಗೆ ಈ ಒಂದು ನಿಮಗೆಲ್ಲರಿಗೊಂದು ಚಿಕ್ಕ ಮೋಟಿವೇಶನ್ ಕೊಡ್ತೀನಿ. ನಾನು ನಿಮಗೆ ಎಲ್ಲ ಹೇಳುವಷ್ಟು ದೊಡ್ಡವನಲ್ಲ, ಆದರೂ ಕೂಡ ನಾನು ನಿಮಗೆ ಚಿಕ್ಕ ಒಂದು ಮೋಟಿವೇಶನ್ ಕೊಡ್ತೀನಿ. ಆ ಮೋಟಿವೇಶನಿಂದ ನೀವು ಯೂಟ್ಯೂಬರ್ಸ್ ಬೆಳಿಬೇಕು, ಆ ರೀತಿ ಒಂದು ಮೋಟಿವೇಶನ್ ಕೊಡ್ತೀನಿ. ಈ ಒಂದು ನಾನು ನಿಮಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದಾರೆ, ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ ಯಾರೆಲ್ಲ ಜಾಬ್ ಹಿಡಬೇಕಂತ ಅವರು ಕೂಡ ಈ ಒಂದು ನಿಮಗೆ ಮೋಟಿವೇಶನ್, ದೊಡ್ಡ ಮೋಟಿವೇಶನ್ ಅಂತ ಹೇಳ್ಬೋದು. ಅದು ಯಾವ ಒಂದು ಮೋಟಿವೇಶನ್ ನೋಡೋಣ ಅಂತ ಈ ಒಂದು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಒಂದು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರದ್ದು ಒಂದು ಮೈಂಡಲ್ಲಿ ಇರೋದು ಮೇನ್ ಇಂಪಾರ್ಟೆಂಟ್ ಒಂದು ಕನಸು, ಒಂದು ಡ್ರೀಮ್ ಏನಪ್ಪ ಹೇಳ್ಬೇಕಂದ್ರೆ ನಾನು ಕೂಡ ಒಬ್ಬ ಒಳ್ಳೆ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬ್ನಿಂದ ಲಕ್ಷ ದುಡಿಬೇಕು, ನಾನು ಕೂಡ ಫಸ್ಟ್ ಪೇಮೆಂಟ್ ತೊಗೋಬೇಕು, ನಾನು ಕೂಡ ಎನ್ಜೈಲಿ ಇರಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ದೊಡ್ಡ ಹೆಸರು ಮಾಡ್ಬೇಕಂತ ಒಂದು ಎಲ್ಲರದೊಂದು ಆಸೆ. ಆದ್ರೆ ಬಟ್ ಆ ಹೆಸರು ಮಾಡ್ಬೇಕಾದ್ರೆ ಅದ್ರ ತಕ್ಕಂತೆ ಸರಿಯಾಗಿ ಈ ರಿಚ್ ಸಿಗ್ತಾ ಇರಲ್ಲ. ಅಂದರೆ ಸರಿಯಾಗಿ ಅದ್ರ ತಕ್ಕಂತೆ ವ್ಯೂಸ್ ಬರಲ್ಲ, ವಿಡಿಯೋಗೆ ರಿಚ್ ಸಿಗಲ್ಲ. ಅದರಿಂದ ತುಂಬ ಜನ ಯೂಟ್ಯೂಬರ್ಸ್ ಒಂದು ಡಿಮೋಟಿವೇಶನ್ ಆಗುತ್ತೆ. ಅದರಿಂದ ಏನಾಗ್ತದೆ, ತುಂಬ ಜನ ಯೂಟ್ಯೂಬರ್ಸ್ಗೆ ವಿಡಿಯೋ ಅಪ್ಲೋಡ್ ಮಾಡದೆ ನಿಲ್ಲಿಸ್ಬಿಡ್ತಾರೆ. ಯಾಕಪ್ಪ ಅಂದರೆ ಸರಿಯಾಗಿಯೇ ವ್ಯೂಸ್ ಬರ್ತಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ್ರು ಏನು ಪ್ರಯೋಜನ ನಮಗೆ? ವಿಡಿಯೋನೇ ಯಾರು ನೋಡ್ತಲ್ಲ. ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ 2 ರಿಂದ 3, ಆದ್ರೆ ಬಟ್ ಸರಿಯಾಗಿ ರಿಚ್ ಬರ್ತಾರೆ. ಅದೇ ರೀತಿ ಕೂಡ ಸ್ಟೂಡೆಂಟ್ ಗೌರ್ಮೆಂಟ್ ಜಾಬ್ ಇಡೋರು ಅವರು ಕೂಡ ನಾನು ಪ್ರತಿದಿನ ಓದ್ತಾ ಇರ್ತೇನೆ, ಆದ್ರೆ ಬಟ್ ನನಗೆ ಸರಿಯಾಗಿಯೇ ಸಿಗ್ತಾ ಇಲ್ಲ. ಅವ್ರು ಕೂಡ ಒಂದು ಎಲ್ಲಾಗಿ ರಾತ್ರಿ ಹಗಲು ಅನ್ನೋದೇ ಅವರು ಓದ್ತಾ ಇರ್ತಾರೆ, ಸ್ಟಡಿ ಮಾಡ್ತಾ ಇರ್ತಾರೆ. ಇದರಲ್ಲಿ ರಾತ್ರಿ ಹಗಲು ಅನ್ನೋದೇ ಇಲ್ಲಿ ಯೂಟ್ಯೂಬರ್ಸ್ ಪ್ರತಿದಿನ ಕಷ್ಟಪಡ್ತಾ ಇರ್ತಾರೆ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ, ಆದ್ರೆ ಬಟ್ ಅವರಿಗೆ ಸರಿಯಾಗಿ ರೀಚ್ ಆಗಲ್ಲ. ಅದರಲ್ಲಿ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸ್ ಚೆನ್ನಾಗಿ ಯೂಸ್ ಬರಲ್ಲ. ಅದರಿಂದ ತುಂಬ ಒಂದು ಬೇಜಾರಾಗಿಬಿಡುತ್ತೆ. ನಾನು ಯೂಟ್ಯೂಬ್ ಬೇಡಪ್ಪ ಅಂತ ತುಂಬ ಜನ ಯೂಟ್ಯೂಬ್ ಬಿಟ್ಟಿದ್ದಾರೆ, ತುಂಬ ಜನ ಯೂಟ್ಯೂಬ್ ನಿಲ್ಲಿಸಿದ್ದಾರೆ. ಅದರಲ್ಲಿ ಲೇಡೀಸ್ ಕೂಡ ತುಂಬ ಬಿಟ್ಟಿದ್ದಾರೆ, ಮನೆಯಲ್ಲಿ ಭಯಪಟ್ಟು. ಅದರಲ್ಲಿ ನಮ್ಮ ಬಾಯ್ಸ್ ಕೂಡ ಭಯಪಟ್ಟು ನಿಲ್ಲಿಸಿದ್ದಾರೆ ಯೂಟ್ಯೂಬ್ನಲ್ಲಿ. ನಾನು ನಿಮಗೆ ಮೊದಲನೇ ಮುಂಟು ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗೋದಕ್ಕೆ ನಾವೇನು ಸೆಲೆಬ್ರಿಟಿ ಅಲ್ಲ. ಯಾಕಪ್ಪ ಸೆಲೆಬ್ರಿಟಿ ಅಂದರೆ, ಈಗ ನಾವು ಬಂದಿದ್ದೀವಿ, ನಮ್ಮ ಫೇಸ್ ಯಾರು ನೋಡಿ ಗುರ್ತ ಇಡಲ್ಲ. ನಮ್ಗೆ ನೋಡಿದ್ರೆ ಯಾರು ಯಾರು ನಮ್ಮನ್ನು ಗುರುತಿಸ್ತಾರೆ, ದೊಡ್ಡ ಸೆಲೆಬ್ರಿಟಿ ನೋಡಿದ್ರೆ ಗುರುತಿಸ್ತಾರೆ. ಆದ್ರೆ ಬಟ್ ಆ ಸೆಲೆಬ್ರಿಟಿ ಆಗ್ಬೇಕಂದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಮ್ಮ ವಿಡಿಯೋ ಮಿಲಿಯನ್ ಲಕ್ಷ ವ್ಯೂಸ್ ಬರೋಕೆ ನಾವು ಸೆಲೆಬ್ರಿಟಿ ಆಗಬೇಕಂದ್ರೆ ನಾವೇ ನೋಡ್ಕೊಂಡು ಕಷ್ಟಪಡ್ಬೇಕು. ಇವಾಗ ಅವ್ರಿಗೆಲ್ಲ ದೊಡ್ಡ ಸೆಲೆಬ್ರಿಟಿ ಇದ್ದಾರೆ ಅಂದರೆ ಅವ್ರು ಪಾಪ ಅವ್ರು ಕೂಡ ಡೈರೆಕ್ಟ್ ಎಲ್ಲೇ ಹೋಗಿಲ್ಲ. ಯಾರು ನಮ್ಮದು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಅಂದರೆ ನಮ್ಮಲ್ಲಿ ಕೂಡ ಅವ್ರು ಡೈರೆಕ್ಟಾಗಿ ಆ ಸ್ಟೆಪ್ಪಿಗೆ ಬಂದಿಲ್ಲ. ನೀವು ನೋಡ್ತಾ 70,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ನಾನು ಡೈರೆಕ್ಟಾಗಿ ನನಗೆ 70,000 ಒಮ್ಮೆ ಕಂಪ್ಲೀಟ್ ಆಗಿಲ್ಲ.
ಅದು ಯಾವ ರೀತಿ ಅಂದ್ರೆ ನಾವು ಕೂಡ ಆ ಕಷ್ಟ ಪಡಬೇಕು. ಯಾಕಂದ್ರೆ ಅವ್ರು ಎಲ್ಲ ಸೆಲೆಬ್ರಿಟಿಗಳು ಏನಿದಾರಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್, ಅವರು ಕೂಡ ಕಷ್ಟಪಟ್ಟು ಅಲ್ಲಿ ಹೋಗಿದ್ದಾರೆ. ನಮ್ಮ ಒಂದು ಜಾಗದಲ್ಲಿ ಇದ್ದು ಅವರು ಈಗ ಅಲ್ಲಿ ಹೋಗಿದ್ದಾರೆ. ಅದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಏನು, ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು. ಎಲ್ಲ ಸ್ಟೂಡೆಂಟ್ಸ್ಗಳು ನೀವು ಅಷ್ಟೇ, ಈಗ ಎಲ್ಲ ದೊಡ್ಡ ದೊಡ್ಡ IPS ಎಲ್ಲ ನೌಕರಿದಲ್ಲಿ ಇದ್ದಾರೆ ಅಂದ್ರೆ ಅವರೆಲ್ಲ ಹಂಗೆ ಹೋಗಿಲ್ಲ, ಅವರು ಕೂಡ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಅದೇ ರೀತಿ ಕೂಡ ನಾವು ನ್ಯೂ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಜನರಿಗೆ ಎಲ್ಲರಿಗೆ ಆಗ್ತದೆ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರ ಜೊತೆ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಆವಾಗ ಕಟ್ಟಿದ್ದಾರೆ ಎಲ್ಲರಿಗೆ ಹೇಳ್ತೀನಿ, ದಯವಿಟ್ಟು ಯೂಟ್ಯೂಬ್ನಲ್ಲಿ ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾ ಇಲ್ಲ, ನನ್ನ ಚಾನಲ್ ಗ್ರೋ ಆಗ್ತಾಯಿಲ್ಲ ಅಂತ ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲೇಬೇಡಿ. ಅದರಲ್ಲಿ ಲೇಡೀಸ್ ತುಂಬ ಜನ ಫೇಸ್ ತೋರ್ಸೋಕ್ಕಾಗಲ್ಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಭಯಪಟ್ಟು ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ಅದು ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರೋದಿಲ್ಲ. ಚಾನಲ್ ಕೂಡ ಕ್ರಿಯೇಟ್ ಮಾಡಲ್ಲ, ಅವ್ರ ಹತ್ರ ಟ್ಯಾಲೆಂಟ್ ಇರುತ್ತೆ. ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಯಾರು ಭಯನೂ ಪಡಕ್ಕೆ ಹೋಗಬೇಡಿ, ವಿಡಿಯೋ ಅಪ್ಲೋಡ್ ಮಾಡಿ. ಜೀವನದಲ್ಲಿ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ತೋರಿಸ್ಕೊಳ್ಳಿ. ಟ್ಯಾಲೆಂಟ್ ಇದ್ದರೆ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಯಾಕಪ್ಪ ಹೇಳ್ಬೇಕಾರೆ ಈಗಿನ ದಿನದಲ್ಲಿ ಎಷ್ಟು ನೀವು ಯೂಟ್ಯೂಬ್ನಲ್ಲಿ ಎಷ್ಟು ನೀವು ವರ್ಕ್ ಮಾಡ್ತಾರೆ ಅಷ್ಟು ನೀವು ಮುಂದೆ ಬರ್ತಾರೆ. ಯೂಟ್ಯೂಬ್ನಲ್ಲಿ ಹೇಳ್ಬೇಕಾರೆ ಯೂಟ್ಯೂಬ್ ಒಂದೇ ಅಲ್ಲ, ನೀವು ಹೇಳ್ಬೇಕಾರೆ ಈಗೊಂದು ಯಾವುದೋ ಒಂದು ಅಪ್ಲಿಕೇಶನ್ ಗೌರ್ಮೆಂಟ್ ಜಾಬ್ ಹೋಗ್ಬೇಕಾರೆ ಎಷ್ಟು ಜನ 10,000 ಅದ್ರಿಗೆ ಪೈಪೋಟಿ ಕೊಡ್ತಾರೆ. ಅಷ್ಟು 10 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿ ನೋಡಿ ಯೂಟ್ಯೂಬ್ನಲ್ಲಿ ಹಂಗೆ ಎಲ್ಲರೂ ಯೂಟ್ಯೂಬರ್ಸ್ ಆಗ್ಬೇಕಂದ್ರೆ ಎಲ್ಲರೂ ಯೂಟ್ಯೂಬರ್ಸ್ ಆಗಿ ಲೈಫ್ ಸೆಟ್ಲ್ ಆಗಲ್ಲ. ಎಲ್ಲರೂ 99% ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ. ಹೇಳ್ತಾ ಇದನ್ನು ಕೇಳಿ, ಎಲ್ಲರೂ ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ. ಯಾರು ಕಷ್ಟಪಟ್ಟು ತಾಳ್ಮೆಯಿಂದ ವಿಡಿಯೋ ಮಾಡ್ತಾರೆ, ತಾಳ್ಮೆಯಿಂದ ಇರ್ತಾರೆ, ಅವರು ಕೂಡ ಯೂಟ್ಯೂಬರ್ಸ್ ಆಗ್ತಾರೆ. ಎಲ್ಲರಿಗೆ ಹೇಳ್ಬೇಕಾದ್ರೆ ನನಗೆ ಯೂಟ್ಯೂಬ್ನಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮಗೆ ವ್ಯೂಸ್ಗೋಸ್ಕರ ಅದಕ್ಕೋಸ್ಕರ ಯೂಟ್ಯೂಬ್ ಬಿಡಕ್ಕೆ ಹೋಗೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನಾನು ನಿಮಗೆ ಎಲ್ಲರಿಗೆ ಒಂದು ಮಾತು ಹೇಳ್ಬೇಕಾದ್ರೆ ಏನಪ್ಪ, ಯೂಟ್ಯೂಬ್ನಲ್ಲಿ ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತಾರ ಅಷ್ಟು ನೀವು ಮುಂದೆ ಬರ್ತಾರ. ಇವತ್ತೊಂದು ದಿನ ವ್ಯೂಸ್ ಬರಲಿಲ್ಲ ಅಂದ್ರೆ ನಡೀತೆ, 1 ತಿಂಗಳವರೆಗೆ ವ್ಯೂಸ್ ಬರಲ್ಲ, ಓಕೆ, ಒಂದು ವರ್ಷಗಳು ವ್ಯೂಸ್ ಬರಲ್ಲ, ಸೆಕೆಂಡ್ ವರ್ಷ ಅದು ಬರುತ್ತಲ್ಲ, 1 ದಿವಸ ಅಂದರೆ ಒಂದೇ ಒಬ್ಬರು ಜನ ನಿಮ್ಮ ಒಂದು ವಿಡಿಯೋ ನೋಡಿದ್ರೆ ಕೂಡ ಖುಷಿ ಪಡಿ, ನಿಮ್ಮ ಮುಖದಲ್ಲಿ ಖುಷಿ ಇರ್ಬೇಕು. ಯಾಕಂದ್ರೆ ನನ್ನ ವಿಡಿಯೋ ಒಬ್ಬರು ನೋಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು. ಒಬ್ಬರೇ ನೋಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೋಸ್ಕರ ನೀವು ವಿಡಿಯೋ ಕ್ರಿಯೇಟ್ ಮಾಡಬೇಕು. ನಾನು ನಿಮಗೆ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬರ್ಸ್ಗೆ ಹೇಳ್ಬೇಕಾರೆ, ಯಾಕಂದರೆ ಯೂಟ್ಯೂಬ್ನಲ್ಲಿ ಎಷ್ಟು ಸುಲಭ ಇಲ್ಲ ಈಗಿನ ದಿನದಲ್ಲಿ ಯೂಟ್ಯೂಬ್ನಲ್ಲಿ ಬರೋದಕ್ಕೆ. ಅದಕ್ಕೋಸ್ಕರ ಹೇಳ್ತೀನಿ ಎಲ್ಲರೂ ಮಾಡಿ. ಅದ್ರ ಜೊತೆಗೆ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ನಿಮ್ಮ ಮಕ್ಕಳದು ಅಂದ್ರೆ ತುಂಬ ಜನ ಎಜುಕೇಷನ್ ಸ್ಟೂಡೆಂಟ್ ಎಲ್ಲ ಮಾಡ್ತಾ ಇರ್ತಾರೆ ಯೂಟ್ಯೂಬ್ ಚಾನಲ್ ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಅಂಥವ್ರು ಏನಾದರೂ ಎಜುಕೇಷನ್ ಇದ್ದವರು ಮಾಡುತ್ತಾ ಇದ್ದಾರೆ, ಅವರು ಕೂಡ ಮಾಡಿ ಅಂತೇಳಿ ಏನು ಪ್ರಾಬ್ಲಮ್ ಇಲ್ಲ. ಅಂಥವ್ರಿಗೆ ನೀವು ಸಪೋರ್ಟ್ ಮಾಡಿ. ಯಾರಾದರೂ ಪೇರೆಂಟ್ಸ್ ನೋಡ್ತಾರೆ, ತಂದೆ ತಾಯಿ ಅವರು ಎಲ್ಲ ರೀತಿ ಸಪೋರ್ಟ್ ಮಾಡಿ. ಯಾಕಂದರೆ ನಮಗೆ ಅವಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅನ್ನೋದು ಏನಿಲ್ಲ. ಅವಾಗ ಎಲ್ಲರಿಗೆ ಅದನ್ನು ಸಪೋರ್ಟ್ ಮಾಡಿ. ನಿಮ್ಮ ಮಗನ ಹತ್ರ ಯಾವ ಒಂದು ಟ್ಯಾಲೆಂಟ್ ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅವನ ಹತ್ರ ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ಗೆ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅವ್ರು ಏನಂತೆ ಒಂದು ಪ್ರೋತ್ಸಾಹ ಬರುತ್ತೆ. ಪ್ರೋತ್ಸಾಹ ಬರೋದ್ರೆ ಏನುತ್ತೆ, ಆಟೋಮೆಟಿಕ್ ಅವರು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಸಪೋರ್ಟ್ ಇದ್ರೆ ಏನಾಗುತ್ತೆ, ಅವ್ರಿಗೆ ಹುಮ್ಮಸ್ ಬರುತ್ತೆ. ಅದೇ ರೀತಿ ಕೂಡ ಲೇಡೀಸ್ ಆಗಿರೋದು, ಬಾಯ್ಸ್ ಅಷ್ಟೇ ಅಲ್ಲ, ಲೇಡೀಸ್ ಆದರೂ ಹೇಳ್ತೀನಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ಅಂತ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಎಲ್ಲ ನಮ್ಮ ಹೆಣ್ಣುಮಕ್ಕಳು ಮತ್ತು ನಮ್ಮ ಬ್ರದರ್ಸ್ ಎಲ್ಲರಿಗೆ ಹೇಳ್ತೀನಿ, ಮನೆಯಲ್ಲಿ ಸಪೋರ್ಟ್ ಇದೆ ಅಂತೇಳಿ ನೀವು ಕೆಟ್ಟ ಇದರಲ್ಲಿ ಹೋಗೋಂಗಿಲ್ಲ. ನೀವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ನಿಮ್ಮ ಕೆಲಸ ಏನು, ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ನೀವು ನಿಲ್ಲಬೇಕು. ಅವ್ರು ಏನು ಪ್ರಾಮಿಸ್ ಮಾಡಿದಾರೆ ಆ ಪ್ರಾಮಿಸ್ ಪ್ರಕಾರ ನೀವು ನಿಲ್ಲಬೇಕು. ಅದು ನಿಲ್ಬೇಕಾದ್ರೆ ನೀವು ಏನು ಮಾಡಬೇಕು, ಯೂಟ್ಯೂಬಲ್ಲಿ ಜರ್ನಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದಾಗುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ಜರ್ನಿ ಯಾವ ರೀತಿ ಅಂದರೆ ಒಂದು ಮುಳ್ಳಿನ ಮೇಲೆ ನಡೆದಂಗೆ ನೋಡಿ ಯೂಟ್ಯೂಬ್ನಲ್ಲಿ ಜರ್ನಿ ಅಂದರೆ. ಯಾಕಂದರೆ ನೀವು ಹೋಗ್ತಾ ಎಷ್ಟು ಮುಳ್ಳುಗಳು ಚುಚ್ಚಕ್ಕೆ ಬರ್ತಾರೆ ನಿಮಗೆ ಗೊತ್ತಾ. ನೀವು ಹಂಗೆ ಆ ಚುಚ್ಚು ಮುಳ್ಳಿಗೆಲ್ಲ ನೀವು ತಲೆ ಕೆಡ್ಸೋಂಗಿಲ್ಲ, ಹಂಗೆ ಹೋಗ್ಬೇಕು ನೀವು ಮುಂದ್ಗಡೆ. ಅದೇ ರೀತಿ ನೋಡಿ ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಅದೇ ರೀತಿ ನಿಮ್ಮ ಜರ್ನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಎಷ್ಟು ಜನ ನಿಮಗೆ ಕಾಲು ಜಗ್ಗೋರು ಇರ್ತಾರೆ, ಎಷ್ಟು ಜನ ಕೆಟ್ಟದ ಕಮೆಂಟ್ ಹಾಕೋರಿದ್ದಾರೆ, ಎಷ್ಟು ಜನ ನಿಮ್ಮನ್ನ ಮಾತಾಡ್ಸೋದವರು ಕೂಡ ಅಂದರೆ ನಿಮ್ಮ ಮಾತಾಡ್ಸಲ್ಲ, ಅವರು ನಿಮ್ಮ ಕಾಲು ಜಗ್ಗುತ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ ಇದ್ದವ್ರು ಕಾಲು ಜಗ್ತಾ ಇರ್ತಾರೆ. ಅದಕ್ಕೆಲ್ಲ ನೀವು ಕೇರ್ ಮಾಡೋಂಗಿಲ್ಲ. ಯೂಟ್ಯೂಬ್ನಲ್ಲಿ ವ್ಯೂಸ್ ಬರಲಿಲ್ಲ ಅಂದರೂ ಯಾವುದೇ ಟೆನ್ಷನ್ ತೊಗೋಬೇಡಿ. ಯೂಟ್ಯೂಬ್ನಲ್ಲಿ ವ್ಯೂಸ್ ಬರಲ್ಲ, ಇರಲಿ, ಖುಷಿ ಪಡಿ. ನಾನು ನಿಮಗೆ ಹೇಳ್ಬೇಕಾದ್ರೆ ನನ್ನ ಲೈಫ್ ಹಂಗೆ ಇದೆ. ನಾನು ಕೂಡ ನಿಮಗೆಲ್ಲ ಗೊತ್ತಿನ ಒಂದು ಬಡ ಕುಟುಂಬದಿಂದ ಬಂದಂಥ ಹುಡುಗನೇ. ನಾನು ಸ್ಲಮ್ ಅಂದರೆ ಇಲ್ಲಿ ಏನೂ ಇಲ್ಲ. ಈಗಲೂ ಕೂಡ ಹೇಳ್ತೇನೆ, ನಿಮಗೆ ಸರಿಯಾಗಿ ಮನೆ ಕೂಡ ಇಲ್ಲ ನನಗೆ. ನಾನು ನಿಮಗೆ ಈಗಲೂ ಮುಚ್ಚು ಮನೆಯಲ್ಲದೆ ಹೇಳ್ತೇನೆ ಎಲ್ಲರಿಗೆ. ನನಗೆ ಅವಾಗ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಅನ್ನೋದು ಏನೂ ಇಲ್ಲ. ಒಂದು ಮೊಬೈಲ್ ತಗೊಟ್ಟು ಕೆಪಾಸಿಟಿ ಇಲ್ಲ. ಇವಾಗ 77,000 ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಂದು ಕುಟುಂಬ ಕಟ್ಟಿದ್ದೀನಿ. ಒಂದು ನಾನು ಕೂಡ ಒಬ್ಬ ಒಳ್ಳೆಯ ಒಂದು ಯೂಟ್ಯೂಬರ್ಸ್ ಆಗಿ ನಿಂತಿದ್ದೀನಿ. ಅದಕ್ಕೆಲ್ಲ ನಾನು ನಿಮ್ಮಂಗೆ ನನಗೂ ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ, ಕೆಟ್ಟದಾಗಿ ಕಮೆಂಟ್ ಬರ್ತಾಯಿದೆ. ಅವ್ರು ಹಂಗೆ ಮಾತಾಡ್ತಾರೆ, ಇವ್ರು ಹಿಂಗೆ ಮಾತಾಡ್ತಾರೆ ಅಂತೇಳಿ ನಾನು ಕೂಡ ಯೂಟ್ಯೂಬ್ ಬಿಟ್ಟಿದ್ರೆ ನಾನು ಈಗ ನಿಮ್ಮ ಮುಂದೆ ಇರ್ತಿರ್ಕಿರಲ್ಲ. ಈ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇರ್ತಿರ್ಕಿರಲಿಲ್ಲ. ನೀವು ಯಾರಂತ ಕೂಡ ಗೊತ್ತಾಗ್ತಿರ್ಕಿಲ್ಲ.
ಅವ್ರಿಗೆ ಎಲ್ಲರಿಗೆ ಆತದಿನ ನಿಮಗೆ ಎಲ್ಲರಿಗೆ ಆತನ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ, ನಮ್ಮ ಬ್ರದರ್ಸ್ ಆಗಿರೋದು ಎಲ್ಲರಿಗೂ, ಬ್ರದರ್ ನಾನು ಕೂಡ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಇದೀನಿ, ಅದ್ರ ಬಟ್ ಸಪೋರ್ಟ್ ಇಲ್ಲ, ಹೇಗೆ ಭಯ ಆಗ್ತದೆ ಫೇಸ್ ತೋರ್ಸೋದಕ್ಕಂತ. ಅದರಲ್ಲಿ ನಮ್ಮ ಲೇಡೀಸ್ ಕೂಡ ತುಂಬ ಜನ ಆಗ್ತಾ ಇದ್ದಾರೆ ಪಾಪ ಸಿಸ್ಟರ್ಸ್, ಅವ್ರಿಗೆ ಹೇಳ್ತೀನಿ ನಿಮಗೆ, ನೀವು ಫೇಸ್ ತೋರಿಸು ಮಾಡಬೇಕು. ಯಾಕಂದರೆ ಫೇಸ್ನಿಂದ ನಿಮಗೆ ವ್ಯಾಲ್ಯೂ ಅನ್ನೋದು ಇರುತ್ತೆ. ಒಂದು ಸ್ವಲ್ಪ ಮಾಡಿ, ಏನು ಭಯ ಪಡೋದು ಏನಿದೆ, ಯಾಕಂದರೆ ಯಾರು ಮಾಡೋದು ನೀವು ಮಾಡ್ತಾ ಇದ್ದೀರ, ಎಲ್ಲ ಕಡೆ ನೀವು ಮಾಡ್ತಾ ಇದ್ದೀರ, ಮಾಡಬೇಕು ಎಲ್ಲ. ನೀವು ಕೂಡ ಮುಂದೆ ಬನ್ನಿ ಮಾಡಿ. ಇದರಲ್ಲೇನಿದೆ, ಇದರಲ್ಲಿ ನೀವು ಯಾರ್ದು ಬಡ್ದು ಇಸ್ಕೋತಿದ್ದೀರ, ಈ ಇನ್ನೊಬ್ಬರ ಹತ್ರ ನೀವು ಏನಾದರೂ ಅವ್ರನ್ನ ಕಳ್ತನ ಮಾಡ್ತಾಯಿದ್ದೀರ, ಏನು ಮಾಡ್ತಾಯಿದ್ದೀರ, ಏನು ಮಾಡ್ತಾಯಿಲ್ಲ. ಅದು ಜಸ್ಟ್ ನಿಮ್ಮ ಮೈಂಡಲ್ಲಿ ಇದ್ದಂಥ ಟ್ಯಾಲೆಂಟ್ನಿಂದ ನೀವೇನು ಮಾಡ್ತಾಯಿದ್ದೀರ. ನಿಮ್ಮ ಕಷ್ಟ ಎಷ್ಟು ನೀವು ಕಷ್ಟಪಡ್ತಾರ ಅಷ್ಟು ನೀವು ಮುಂದೆ ಹೋಗ್ತೀರ. ನೀವೇ ಕಷ್ಟಪಡೋದನ್ನ ಆರಾಮಾಗಿ ಮಕ್ಕೊಂಡ್ರೆ ನಿದ್ದೆ ಮಾಡಿದ್ರೆ ಎಲ್ಲಿ ಬರುತ್ತೆ. ನಾನು ನಿಮ್ಗೆ ಹೇಳ್ತಾನೆ, ರಾತ್ರಿ ಹಗಲು ಅನ್ನೋದೇ ನೀವು ಮಾಡಬೇಕು. ಸೊ ಯಾರಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋರು ನಿಮಗೂ ಕೂಡ ಹೇಳ್ತೀನಿ, ನಾನು ನಿಮಗೆ ರಾತ್ರಿ ಹಗಲು ಅನ್ನೋದೇ ಓದಬೇಕು. ಯೂಟ್ಯೂಬ್ನಲ್ಲಿ ಅದೇ ರೀತಿ ರಾತ್ರಿ ಅನ್ನೋದೇ ಓದಬೇಕು. ಯೂಟ್ಯೂಬ್ನಲ್ಲಿ ಯಾವ ರಾತ್ರಿ ಅನ್ನೋದೇ ವೀಡಿಯೋ ಮಾಡಬೇಕು, ಯಾವ ಟೈಪ್ಸ್ ವೀಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು, ಯಾರು ಏನು ಅಂದರೂ ಕೂಡ ನಾನು ನಿಲ್ಲಬಾರ್ದು. ನನ್ನ ಮೈಂಡಲ್ಲಿ ಏನಾದ್ರು ಇರಬೇಕು, ನಾನು ಯಾವಾಗ ಯೂಟ್ಯೂಬರ್ಸ್ ಆಗಿ ಬೆಳಿತೀನಿ, ಯಾವಾಗ ನನ್ನ ಬಗ್ಗೆ ಕೆಟ್ಟದವರು ಮಾತಾಡಿದವರು ಯಾವಾಗ ನನ್ನ ಬಗ್ಗೆ ಮತ್ತೆ ವಾಪಸ್ ನಾನು ಒಳ್ಳೇದು ಮಾತಾಡ್ತಾರೆ, ಆ ಒಂದು ರೀತಿ ನೀವು ಬೆಳಿಬೇಕು. ಇವು ಯಾರೋ ಒಬ್ಬರು ನಿಮ್ಗೆ ನೋಡಿ ದೂರ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಒಂದು ದಿನ ಅವರು ನಿಮ್ಮ ಹತ್ರ ಬರುವಂಗೆ ನೀವು ಮಾಡಬೇಕು. ಅವನೇನು ಕೆಟ್ಟವನು ಬಿಡೋ ವೀಡಿಯೋ ಮಾಡ್ತಾನೆ ಏನೋ ಅನ್ಕೊಳ್ಳಿ. ಅವರು ನೀವು ಏನು ಮಾಡ್ತಾರ, ನಿಮಗೆ ಮೇಲೆ ಭರವಸೆ ಇದೆಯಲ್ಲ, ನಿಮ್ಮ ಮೇಲೆ ಭರವಸೆ ಇದೆಯಲ್ಲ, ಇದ್ರೆ ಸಾಕು. 100% ನೀವು ರಿಚ್ ಆಗುತ್ತೀರ. ಸ್ವಲ್ಪ ಟೈಮ್ ಬೇಕು. ಟೈಮ್ ಅನ್ನೋದು ಎಲ್ಲರಿಗೂ ಬೇಕು. ಯಾಕಂದರೆ ಜೀವನದಲ್ಲಿ ಟೈಮ್ ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇದರಲ್ಲಿ ನೀವು ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಆಗೋದಕ್ಕೆ ನಿಮಗೆ ಇಷ್ಟೇ ಬೇಕು, ಅಷ್ಟೇ ಬೇಕು, ಅಷ್ಟೇ ಇಸ್ಬೇಕಂತ ಏನಿಲ್ಲ. ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಎಲ್ಲರೂ ಬೆಳಿಲ್ಲ. ನಾನು ಒಬ್ಬನೇ ಅಲ್ಲ, ನಾನು ಒಬ್ಬನೇ ಬೆಳೆದ್ರೆ ನನಗೇನು ದೊಡ್ಡ ವಿಷಯ ಅಲ್ಲ. ಅದರಲ್ಲೇ ನೀವೆಲ್ಲ ಪ್ರೀತಿಯಿಂದ ನನಗೂ ವಿಡಿಯೋ ಮಾಡೋದು ಅದರಲ್ಲೇನಿಲ್ಲ. ನನ್ನ ಜೊತೆ ನನ್ನ ಸಬ್ಸ್ಕ್ರೈಬರ್ಸ್ ಬರಬೇಕು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬರಬೇಕು. ಜಾಸ್ತಿ ಜನ ಇಲ್ಲ, ಎಲ್ಲರೂ ರಿಚ್ ಆಗ್ಬೇಕು. ಅದೊಂದು ನನ್ನ ಮೈಂಡಲ್ಲಿ ಇರೋದು. ಯಾಕಂದರೆ ಎಲ್ಲ ಇನ್ನು ನೋಡ್ತಾರೆ, ಆದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಜಾಸ್ತಿ ನೋಡೋದು ಸ್ವಲ್ಪ ಕಡಿಮೆ ಇಷ್ಟೇ ಜನ. ಅದ್ರ ಬಿಟ್ಟು ಹಿಂದಿ ಎಲ್ಲ ಕಡೆ ನೋಡ್ತಾರೆ, ಅದ್ರ ಬಿಟ್ಟು ನಮ್ಮ ಕನ್ನಡದಲ್ಲಿ ಯಾರೂ ನೋಡೋಲ್ಲ. ಆದರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಯೂಟ್ಯೂಬರ್ಸ್ ವೀಡಿಯೋ ಮಾಡಬೇಕು. ನಾನು ನಿಮಗೆ ಹೇಳ್ತೀನಿ, ಎಲ್ಲ ಯೂಟ್ಯೂಬರ್ಸ್ಗೆ ಹೇಳ್ತೀನಿ, ನಾನು ನಿಮಗೆ ಯಾವೊಬ್ಬ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದ್ದಿದ್ದು ಎಲ್ಲ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಲೈವಲ್ಲಿ ಹೇಳ್ತೀನಿ, ನಿಜಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವೊಬ್ಬ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡಲ್ಲ. ಯಾಕಪ್ಪ ಅಂದರೆ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ಮುಂದುಗಡೆ ಬೆಳೀತಾರೆ ಬಾ ಅಂತೇಳಿ ತುಂಬ ಜನ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡೋದವರು ಇರ್ತಾರೆ, ಕೆಲವೊಂದಷ್ಟು ಜನ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ. ಅದಕ್ಕೋಸ್ಕರ ಏನು ಮಾಡಿ, ನಿಮಗೆ ನೀವೇ ಸಪೋರ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಮನಸ್ಸು ಅಂದರೆ ನಿಮ್ಮ ಧೈರ್ಯದಿಂದ ನಿಲ್ಬೇಕು. ಒಂದು ಕಲ್ಲಿನ ಇದ್ದಂಗೆ, ನಾನು ಏನೇ ಬಂದರೂ ಕೂಡ ಏನು ಜಗ್ಗಲ್ಲ ಅಂತ ಹೇಳಿ ನೀವು ಮುಂದುಗಡೆ ಹೋಗ್ಬೇಕು. ನೋಡಿ, ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ನನ್ನ ಕಡೆಯಿಂದ ಏನೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲರಿಗೆ ಮಾಡ್ತೀನಿ. 2 ಕೈನಿಂದ ನಮಗೆ ಎಷ್ಟು ಸಪೋರ್ಟ್ ಬೇಕೋ ಅಷ್ಟು ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಇರೋದಕ್ಕೆ ಕಾರಣ ನೀವೇ. ನಿಮ್ಮ ಸಪೋರ್ಟ್ನಿಂದ ನಾನು ಇದ್ದೀನಿ. ನಾನು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ಯಾರಿಗೆ ಮಾಡ್ಬೇಕು ಹೇಳಿ ನೀವೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರಿಗೆ ಹೇಳ್ತಾ ಇದ್ದೀನಿ, ವ್ಯೂಸ್ ಬರಲ್ಲ ಅದೆಲ್ಲ ಟೆನ್ಷನ್ ಬಿಟ್ಬಿಡಿ. ಮನೆಯಲ್ಲಿ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ನನಗೂ ಒಂದು ಪ್ರಾಬ್ಲಮ್ ಇದೆ, ನನಗೂ ಕೂಡ ತುಂಬ ಪ್ರಾಬ್ಲಮ್ ಇದೆ. ನಾನು ಕೂಡ ಈಗ ಇದನ್ನು ಒಂದು ಮನೆ ಮಕ್ಕಳಿಗೆ ಜಾಗ ಇಲ್ಲ, ಅವಾಗ ನಾನೇನು ಮಾಡ್ಬೇಕು? ಆದರೆ ಅದೆಲ್ಲ ಪ್ರಾಬ್ಲಮ್ ಬಿಡಿ. ಪ್ರಾಬ್ಲಮ್ ಎಲ್ಲರಿಗೂ ಇರಬೇಕು. ಮನುಷ್ಯ ಅಂದ ಮೇಲೆ ತಕ್ಷಣ ಕಷ್ಟ ಅನ್ನೋದು ಇರಬೇಕು. ನಾನು ನಿಮಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಮನುಷ್ಯನಿಗೆ ಕಷ್ಟ ಇಲ್ಲಿ ಅಂದರೆ ಕಷ್ಟನೇ ಇಲ್ಲಪ್ಪ ಅಂದರೆ ಹೇಳ್ಬೇಕು, ನಾನು ಮನುಷ್ಯ ಅಲ್ಲ ಅವನು. ಕಷ್ಟ ಎಷ್ಟು ಇರುತ್ತೆ ಅಷ್ಟು ಇರಬೇಕು. ಕಷ್ಟ ಯಾವ ರೀತಿ ಇರ್ಬೇಕಂದ್ರೆ, ಕಷ್ಟ ಕೂಡ ನಿಮ್ಮನ್ನು ನೋಡಿದರೆ ಭಯ ಪಡಬೇಕು. ಇವನಿಗೆ ಯಾವುದೇ ರೀತಿ ಕಷ್ಟ ಕೊಟ್ಟರು ಕೂಡ ಇವ್ನು ಬರ್ತಾ ಇದ್ದಾನೆ ಅಂತಾರೆ ಭಯ ಪಡಬೇಕು. ಆ ರೀತಿ ನೀವು ಬೆಳಿಬೇಕು. ಆ ರೀತಿ ಬೆಳಿಬೇಕಾದ್ರೆ ಈ ರೀತಿ ನೀವು ತೋರಿಸ್ಬೇಕು. ನೋಡಿ, ಮೈ ಯಾವ ರೀತಿ ಅಂದರೆ, ನೀವು ಯೂಟ್ಯೂಬ್ ಅನ್ನೋದು ಇದು ಕೂಡ ಒಂದು ಜಾಬ್ ಇದ್ದಂಗೆ. ನೀವೇನು ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತಾರೆ ಅದೇ ಕೆಲಸ ಇಲ್ಲಿ ಟ್ರೈ ಮಾಡಿ, 100% ರಿಚ್ ಆಗ್ತಾರೆ. ಜಾಬ್ ಮಾಡೋರು ನಿಮಗೆ ಎಲ್ಲರಿಗೆ ಹೇಳ್ತಾರೆ, ನೀವು ಜಾಬ್ ಮಾಡೋರು ಮಾಡ್ಕೊಳ್ಳಿ, ಯೂಟ್ಯೂಬ್ ಮಾಡೋರು ಮಾಡಿ. ಯಾವುದು ಇಂಟ್ರೆಸ್ಟ್ ಇದೆ, ಎದ್ರ ಮೇಲೆ ನಿಮ್ಗೆ ಜಾಸ್ತಿ ಫೋಕಸ್ ಇದೆ ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅದನ್ನ ಮಾಡಿ. ಅದನ್ನ ಬಿಟ್ಟು ಇನ್ನೊಬ್ಬರು ಹೇಳಿದ್ ಕೇಳಬೇಡಿ. ಈಗ ನಾನು ಯೂಟ್ಯೂಬ್ ಮಾಡಿದ ತಕ್ಷಣ ನೀವು ಯೂಟ್ಯೂಬ್ ಮಾಡೋಕೆ ಹೋಗಲೇಬೇಡಿ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ಅದು ನಿಮಗೆ ಏನು ಮಾಡಬೇಕು, ಯಾಕೆ ಕಂಟೆಂಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಆದರೂ ಒಳ್ಳೆಯ ರೀತಿಯಲ್ಲಿ ಮಾಡಿ ಬೆಳಿಬೇಕು ಅಷ್ಟೇ. ನೀವು ಎಲ್ಲರೂ ಬೆಳೀರಿ, ಎಲ್ಲರೂ ಆಲ್ ದ ಬೆಸ್ಟ್, ಎಲ್ಲರೂ ಒಳ್ಳೆಯವರಾಗಿರಿ. ಎಲ್ಲರೂ ಒಳ್ಳೆಯವರು ಅಂತ ಏನಿಲ್ಲ, ಆ್ಯಕ್ಚುಲಿ ಬಂದ್ಬಿಟ್ಟು ಹೇಳ್ಬೇಕಾದ್ರೆ ನಮಗೆ ಕೆಲವೊಂದಷ್ಟು ಜನ ಇರಲಿ ಅಂಥವ್ರು ಬೇಕು. ನಮ್ಮ ಬ್ರದರ್ಸ್ ಅವ್ರು ಬೇಕು. ಯಾಕಂದ್ರೆ ಅವ್ರು ನಮ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದ್ರಿಂದ ನಮ್ಗೆ ತಿದ್ಕೋತೀವಿ, ನಮ್ದು ಏನೋ ತಪ್ಪಿದ್ರು ಅವ್ರು ಹೇಳ್ಕೊಡ್ತಾರೆ, ಅಂಥವ್ರು ಬೇಕು. ನಿಮ್ಗೆ ಎಲ್ಲರಿಗೆ ನಾನು ನಿಮ್ಗೆ ಹೇಳ್ಬೇಕಾರೆ, ಕೆಟ್ಟದ ಕಮೆಂಟ್ ಬರ್ತದೆ ಅಂತ ಅವ್ರಿಗೆ ನೀವು ಏನೂ ರಿಪ್ಲೈ ಮಾಡೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ರಿಪ್ಲೈ ಮಾಡಿಬಿಡಿ ಸಾಕು. ಅವ್ರು ವಾಪಸ್ ನಿಮ್ಮ ಮುಂದೆ ನೋಡ್ತಾರೆ.
ಇಷ್ಟೇ ನೋಡಿ, ಇಷ್ಟು ಮಾಡಿದ್ರೆ 100% ನೀವು ಮುಂದುಗಡೆ ಬರ್ತಾರೆ. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಪೇಷನ್ಸ್ ಬೇಕು, ತಾಳ್ಮೆ ಅನ್ನೋದು ಬೇಕು. ಇಷ್ಟು ತಾಳ್ಮೆ ಅನ್ನೋದಿರುತ್ತೆ ಅಷ್ಟು ನೀವು ಮುಂದುಗಡೆ ಬರ್ತಾರೆ. ತಾಳ್ಮೆ ಅನ್ನೋದು ಇರಲಿಲ್ಲ ಅಂದರೆ ಹೇಳ್ಬೇಕಾರೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ಲ ಯೂಟ್ಯೂಬರ್ಸ್ ಇದೊಂದು ಮೋಟಿವೇಶನ್. ಜಾಸ್ತಿ ಲೆಂತ್ ಆಯಿತು ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದೊಡ್ಡದಲ್ಲಿ ಕ್ಲಿಯರಾಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ನಮ್ಮ ಯೂಟ್ಯೂಬರ್ಸ್ ಮೋಟಿವೇಶನ್ ಅಂತ ಯಾವ ರೀತಿ ಈ ಒಂದು ಚಿಕ್ಕದಾಗಿ ಕಮೆಡಿಕೆ ಅದ್ರ ಜೊತೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ತಾ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾನ್ಬರ್ಸ್ ಎಲ್ಲರಿಗೂ ಹೇಳ್ತಾ ಎಲ್ಲ ನಮ್ಮ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಹೇಳ್ತಾ ಇದೀನಿ, ಯಾವುದೇ ಒಂದು ಜಾಗ ಬಿಡಬೇಡಿ, ಎಲ್ಲರೂ ಬನ್ನಿ, ಎಲ್ಲರೂ ನುಗ್ಗಿ, ಎಲ್ಲರೂ ಬೆಳೀರಿ, ಎಲ್ಲರಿಗೆ ಸಪೋರ್ಟ್ ಆಗಲಿ, ಎಲ್ಲ ಬೆಳೆದು ದೊಡ್ಡ ಯೂಟ್ಯೂಬರ್ಸ್ ಆಗಿ ನಿಲ್ಲಿ. ಅದ್ರ ಜೊತೆ ನಮ್ಮನ್ನು ಕೂಡ ಮರಿಬೇಡಿ, ನಮ್ಮಂಥವ್ರಿಗೆ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾನ್ಬರ್ಸ್ ಎಲ್ಲರೂ ಕೂಡ ಜೈ ಹಿಂದ್ ಮಾತ್ರ.